ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಪ್ರಥಮವಾಗಿ ಧ್ಯಾನದ ಬಗ್ಗೆ ಅಪಾರವಾಗಿ ನಮಗೆ ಜ್ಞಾನವನ್ನ ಬಿಟ್ಟು ಹೋದಂತಹ, ನಮಗೆ ಸದಾ ನೀಡ್ತಾ ಇರುವಂತಹ ಬ್ರಹ್ಮರ್ಷಿ ಪತ್ರಿಜಿ ಅವರನ್ನ ಜ್ಞಾಪಿಸಿಕೊಳ್ಳುತ್ತಾ, ಸ್ವರ್ಣಮಾಲ ಅಮ್ಮನವರನ್ನ ಜ್ಞಾಪಿಸಿಕೊಳ್ಳುತ್ತಾ, ಮಹಾವತರ್ ಬಾಬಾಜಿ ಅವರನ್ನು ಜ್ಞಾಪಿಸಿಕೊಳ್ಳುತ್ತಾ, ಹಾಗೂ ಈ ವೇದಿಕೆಯನ್ನು ಸೃಷ್ಟಿಸಿದಂತಹ ಡಾಕ್ಟರ್ ರಂಗನಾಥ್ ಗುರೂಜಿ ಹಾಗೂ ಶ್ರೀಮತಿ ಲಕ್ಷ್ಮೀ ರಂಗನಾಥ್ ಅವರನ್ನ ಸ್ಮರಿಸುತ್ತಾ, ಅವರ ಪಾದಾರ ಬಿಂದುಗಳಿಗೆ ಪರಮೊಟ್ಟು ಇವತ್ತಿನ ನನಗೆ ನೀಡಿದಂತಹ ಈ ಮನಸ್ಸು ಅಂತರ್ಮುಖಿ ಆಗಲಿ ಎಂಬ ಒಂದು ವಿಷಯದ ಬಗ್ಗೆ ಜ್ಞಾನ ಹಂಚಿಕೆಯ ಕಾರ್ಯಕ್ರಮ ಈಗ ಪ್ರಾರಂಭಿಸ್ತಾ ಇದ್ದೀನಿ. ಇದನ್ನ ಬರೆದವರು ಪೂಜ್ಯ ಶ್ರೀ ಶ್ರೀ ಅನಂತಕುಮಾರ್ ಸ್ವಾಮೀಜಿ, ವೆಂಕಟೇಶ್ವರ ಧ್ಯಾನ ಕೇಂದ್ರ, ಮಂಡ್ಯ. ಯಾಕಂದ್ರೆ ನಾವೆಲ್ಲರೂ ಧ್ಯಾನ ಮಾಡತಕ್ಕಂತಹ ಮುಮುಕ್ಷಿಗಳು, ಅಥವಾ ಪ್ರಾರಂಭದಿಂದನೂ ನಾವು ಇಲ್ಲಿವರೆಗೆ ಎಷ್ಟೊಂದು ಈ ಎಲ್ಲವನ್ನ ಧ್ಯಾನವನ್ನ ನಾವು ಈ ಮಹಾವತಾರ್ ಫೌಂಡೇಶನ್ ದಿಂದ ನಾವು ಪಡೆದುಕೊಂಡು ಅದನ್ನ ಅಳವಡಿಸಿಕೊಂಡು ಅದನ್ನ ನಾವು ಪಾಲನೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಮನಸ್ಸು ಇಲ್ಲಿವರೆಗೆ ಹೇಗೆ ಎಷ್ಟೊಂದು ಬದಲಾವಣೆ ಆಗಿದೆ, ಅದು ಹೇಗೆ ಬದಲಾವಣೆ ಹಂತವಾಗಿ ಆಯ್ತು ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆ ಮಾಡ್ತಾ ಹೋಗಿದ್ದಾರೆ ಅನಂತಕುಮಾರ್ ಸ್ವಾಮೀಜಿ ಅವರು. ಅದಕ್ಕೆ ಅವ್ರಿಗೆ ಬಂದಾಗ ಒಬ್ರಿಗೆ ಕೇಳಿದ್ರಂತೆ ಕೆಲದ ಶಿಷ್ಯ, ಸ್ವಾಮೀಜಿ, ನಾನು ಯಾವಾಗ್ಲೂ ಬೆಳಗ್ಗೆ 4-5 ಗಂಟೆಗಳ ಕಾಲ ದೇವರ ಪೂಜೆ, ಧ್ಯಾನ, ಭಕ್ತಿ, ದೇವರ ಸೇವೆ, ಆಧ್ಯಾತ್ಮ ಗ್ರಂಥಗಳ ಓದು ಇತ್ಯಾದಿಗಳನ್ನ ಎಲ್ಲವನ್ನು ಮಾಡ್ತಾ ಇದ್ದೀನಿ, ತೊಡಗಿಸಿಕೊಂಡಿದ್ದೀನಿ. ಆದ್ರೆ ಮನಸ್ಸು ಯಾವಾಗಲೂ ಬಹಿರ್ಮುಖಿಯಾಗಿದೆಯಲ್ಲ, ಏಕೆ ಮನಸ್ಸು ಅಂತರ್ಮುಖಿ ಆಗುತ್ತಿಲ್ಲ? ಅದನ್ನ ಹೇಗೆ ನಾನು ಹಿಡಿದು ಒಳಗಡೆ ಅದನ್ನ ಅಂತರ್ಮುಖಿಯಾಗಿ ಮಾಡ್ಕೋಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಆ ಗುರುಜಿಯವರ ಮುಂದೆ ಇಡ್ತಾರೆ. ಅದಕ್ಕೆ ಇಲ್ಲಿ ಅಂತರ್ಮುಖಿ ಹಾಗೂ ಬಹಿರ್ಮುಖಿ ಅನ್ನೋದು 2 ಪದಗಳ ಬಗ್ಗೆ ವಿವರಣೆ ಮಾಡ್ತಾ ಹೋಗಿದ್ದಾರೆ ಅವರು. ಹಾಗಾದ್ರೆ ಮನಸ್ಸು ಕೇವಲ ಭೌತಿಕ ವಸ್ತುಗಳ ಹಿಂದೆ ಅಲೆದಾಡುವಾಗ ಮನಸ್ಸು ಬಹಿರ್ಮುಖವಾಗಿಯೇ ಇರುತ್ತದೆ. ಹಾಗಾದ್ರೆ ಭೌತಿಕ ವಸ್ತುಗಳು ಅಂದ್ರೆ ಯಾವುದು? ಕಣ್ಣಿಗೆ ಕಾಣುವಂತ, ಗೋಚರಿಸುವಂತಹ ಎಲ್ಲ ವಸ್ತುಗಳು ಭೌತಿಕನೇ. ಹಾಗಾದ್ರೆ ನಾವು ಈಗ ಎಷ್ಟೊಂದು ಈ ಒಂದು ಆಧುನಿಕ ಯುಗದಲ್ಲಿ ಎಷ್ಟೊಂದು ಅಟ್ರಾಕ್ಷನ್ಸ್ ಇದೆ ನಮ್ಮ ನಾವು ಕಣ್ಣು ಬಿಟ್ರೆ ಎಲ್ಲ ಕಾಣೋದೇ ಅಟ್ರಾಕ್ಷನ್, ಆಕರ್ಷಮಯ. ಹಾಗಾದ್ರೆ ಇಂಥ ಒಂದು ಜಂಜಡ ಒಂದು ಈ ಜೀವನದಲ್ಲಿ ಅದನ್ನ ಅಂತರ್ಮುಖಿಯಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಬಹಿರ್ಮುಖಿ ಮತ್ತು ಅಂತರ್ಮುಖಿ 2 ಪದಗಳಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ವಿವರಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಕಣ್ಣಿಗೆ ಕಾಣುವ ವಸ್ತುಗಳ ಹಿಂದೆ ನಾವು ಅಲ್ಲಾಡುವಾಗ ಮನಸ್ಸು ಬಹಿರ್ಮುಖವಾಗಿ ಇರುತ್ತದೆ. ಅಧಿಕಾರ, ಆಸ್ತಿ, ಐಶ್ವರ್ಯ, ಹಣ, ಕೀರ್ತಿ ಮುಂತಾದವುಗಳ ಹಿಂದೆಯೇ ಮನಸ್ಸು ಅಲ್ಲಾಡುತ್ತಿದ್ದರೆ ಮನಸ್ಸು ಒಳಮುಖವಾಗಲು ಸಾಧ್ಯವಿಲ್ಲ, ಹೌದಿಲ್ಲ ಅನ್ನೋ ಒಂದು ಪ್ರಶ್ನೆನ ಅವನು ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇಂದ್ರಿಯ ಸುಖಗಳನ್ನ ಬೆಂಬತ್ತಿ ಹೋಗುವ ಮನಸ್ಸು ಒಳಮುಖವಾಗುವುದಿಲ್ಲ. ಈಗ ನಾಲಿಗೆ ರುಚಿಗೆ ನಾವು ಈ ಒಂದು ಪದಾರ್ಥ ತಿಂದ್ರೆ ಇನ್ನೊಂದು ಪದಾರ್ಥ ತಿನ್ಬೇಕನ್ನಿಸ್ತದೆ. ಅದೇ ರೀತಿ ಇಂದ್ರಿಯ ಸುಖಗಳನ್ನ ಬೆಂಬತ್ತಿ ಹೋಗುವ ಮನಸ್ಸು ಒಳಮುಖವಾಗುವುದಿಲ್ಲ. ಕಣ್ಣುಗಳ ದೃಶ್ಯಗಳನ್ನು, ಕಿವಿಗಳು ಇಂಪಾದ ಹಾಡುಗಳನ್ನು ಕೇಳುವುದರಲ್ಲಿ, ನಾಲಿಗೆ ರುಚಿಯಾದ ಆಹಾರ ಪದಾರ್ಥಗಳನ್ನು ತಿನ್ನುವುದರಲ್ಲಿ, ಚರ್ಮ ಹಿತವಾದ ವಸ್ತುಗಳನ್ನು ಸ್ಪರ್ಶಿಸುವುದರಲ್ಲಿ ಈ ರೀತಿಯ ಸುಖಗಳನ್ನು ಆಶಿಸುತ್ತಾ ಅವುಗಳ ಹಿಂದೆಯೇ ಬೆಂಬತ್ತಿ ಓಡುತ್ತಿದ್ದರೆ ಮನುಷ್ಯನ ಗತಿ ಬಹಿರ್ಮುಖವಾಗಿಯೇ ಇರುತ್ತದೆ. ಮನುಷ್ಯನ ಮನಸ್ಸು ಹೊರಗಿನ ವಸ್ತುಗಳಲ್ಲೇ ಸುಖ, ಸಂತೋಷ, ಆನಂದ ಇದೆ ಎಂದು ಭಾವಿಸುತ್ತದೆ. ಆದ್ದರಿಂದ ಮನಸ್ಸು ಹೊರಮುಖವಾಗುತ್ತದೆ, ಅದೇ ಬಹಿರ್ಮುಖವಾಗುತ್ತದೆ. ಹಾಗಾದ್ರೆ ಆನಂದ, ತೃಪ್ತಿ, ಸುಖ, ಸಂತೋಷ ಎಲ್ಲವೂ ಪರಮಾತ್ಮನಲ್ಲೇ ಇದೆ. ಅವನನ್ನೇ ಪಡೆಯಬೇಕೆಂಬ ನಿರಂತರ ಪ್ರಯತ್ನ ಎಲ್ಲರದ್ದು ಆಗಿದೆ. ನಮ್ಮ ಧ್ಯಾನಿಗಳೆಲ್ಲರದ್ದು ಆಗಿದೆ. ಮತ್ತೆ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ಕೊನೆಗೆ ಪರಮಾತ್ಮನ ಹುಡುಕಾಟದಲ್ಲೇ ಇದೆ. ಅವನನ್ನ ನಾವು ಅವನ ಪಾದದಲ್ಲಿ ನಾವು ಇರಬೇಕು ಅನ್ನೋ ಒಂದು ಬಯಕೆಯಿಂದಲೇ ಬಂದಿದೆ. ಹಾಗಾಗಿ ಅವನಲ್ಲಿ ಮನಸ್ಸು ನೆಟ್ಟಿರುತ್ತದೆ. ಪರಮಾತ್ಮ ಎಲ್ಲಿಯೂ ಹೊರಗಿಲ್ಲ, ನಿಮ್ಮ ಒಳಗೆ ಇದ್ದಾನೆ. ಹಾಗಾದ್ರೆ ನಾವು ಹೊರಗಡೆ ಎಷ್ಟು ಕಾಲಗಳಿಂದ ನಾವು ಹುಡುಕಾಡ್ತಾ ಇದ್ದೇವೆ, ಅವನು ಎಲ್ಲಿಯೂ ಇಲ್ಲ, ಅವನು ನಿಮ್ಮೊಳಗೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನನ್ನೇ ಕಾಣಬೇಕು, ಅವನನ್ನು ಕಾಣುವುದೇ ನನ್ನ ಜೀವನದ ಪರಮ ಉದ್ದೇಶ ಎಂಬ ಭಾವನೆ ಇದ್ದಾಗ ಮನಸ್ಸು ಅಂತರ್ಮುಖಿ ಆಗುತ್ತದೆ. ಹಾಗಾದ್ರೆ ಇಲ್ಲಿ
ನಾವು ಧ್ಯಾನ ಮಾಡುವಾಗ ಏನು ಎತ್ತರ ಮೇಲೆ ಉಸಿರಾಟದ ಮೇಲೆ ಗಮನ ಇಡ್ತೇವೆ. ಹಾಗಾದ್ರೆ ಉಸಿರಾಟದ ಮೇಲೆ ಗಮನ ಅಂದ್ರೆ ಎಲ್ಲಿ ಹೋಗ್ತಾ ಇದೀವಿ ನಾವು? ಉಸಿರು ಎಲ್ಲಿ ಹೋಗ್ತಾ ಇದೆ ಈಗ? ಅಂತರ್ಮುಖವಾಗಿ ಒಳಗಡೆ ಪ್ರವೇಶಿಸಿದ ಬಾಹಿರ್ಮುಖವಾಗಿರುವಂತಹ ವಾಯು ನಮ್ಮ ಶರೀರವನ್ನು ಪ್ರವೇಶಿಸುವಾಗ ಮೂಗಿನ 2 ಹಳ್ಳಿಗಳ ಮೂಲಕ ಪ್ರವೇಶಿಸುವಾಗ ನಾವು ಒಳಗಡೆ ಆ ಉಸಿರಿನ ಮೇಲೆ ಗಮನ ಇಟ್ಟಾಗ ಎಲ್ಲಿ ಹೋಗ್ತಾ ಇದ್ದೇವೆ? ಹಾಗಾದ್ರೆ ಅಂತರ್ಮುಖಿ ಆಗ್ತಾ ಇದ್ದೇವೆ. ಅದಕ್ಕೆ ನೋಡಿ ಪತ್ರಿಜಿಯವರು ಎಷ್ಟೊಂದು ಸರಳವಾದಂತ ಸೂತ್ರ ಕೊಟ್ಟಿದ್ದಾರೆ ನಮಗೆ. ನೀವು ಅಂತರ್ಮುಖಿ ಆಗಬೇಕಾದ್ರೆ ಈ ಉಸಿರಿನ ಮೇಲೆ ಗಮನ ಕೊಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಉಸಿರಿನ ಮೇಲೆ ಗಮನ ಕೊಟ್ಟಾಗ ಏನಾಗ್ತಾ ಇದೆ? ನಾವು ಅಂತರ್ಮುಖಿ ಆಗ್ತಾ ಇದ್ದೇವೆ. ಹಾಗಾದ್ರೆ ವಿಚಾರಗಳು ಎಲ್ಲಿ ಹೋದವು? ವಿಚಾರಗಳು ಬರ್ತಾ ಇದ್ದಾವೆ, ಅದ್ರ ಪಾಡಿಗೆ ಅವು ಹೋಗ್ತಾ ಇದ್ದಾವೆ. ಹಾಗಾದ್ರೆ ಆ ವಿಚಾರಗಳನ್ನ ಆದಷ್ಟು ಕಡಿಮೆ ಮಾಡಲು ನಾವೇನ್ ಮಾಡ್ತಾ ಇದ್ದೇವೆ? ಉಸಿರಿನ ಮೇಲೆ ಗಮನ ಕೊಡ್ತಾ ಇದ್ದೇವೆ. ಎಷ್ಟೊಂದು ಅತ್ಯುತ್ತಮ ದಾರಿಯನ್ನು ನಮ್ಗೆ ಹುಡುಕಿಕೊಟ್ಟಿದ್ದಾರೆ ಪತ್ರಿಜಿಯವರು. ಹಾಗೆ ಮನಸ್ಸು ಯಾಕೆ ಬಹಿರ್ಮುಖಿ ಅಥವಾ ಅಂತರ್ಮುಖಿ ಅಂತ ಪ್ರಶ್ನೆ ಬಂತು. ಈಗ ಬಹಿರ್ಮುಖಿ ಆಗಿರೋದೆಂದರೆ ಸಹಜ, ಅದು ಮನುಷ್ಯನ ನೇಚರ್. ಈಗ ಕಣ್ಣು ಓಪನ್ ಮಾಡಿಬಿಟ್ರೆ ನಾವು ಬಹಿರ್ಮುಖಿಯಾಗಿ ಇದ್ದಿರ್ತೇವೆ. ಕಾರಣವೆಂದ್ರೆ ಮಾನವ ಜನ್ಮ ಪಡೆದ ಮೊದಲು ಈ ಮಾನವ 48 ಲಕ್ಷ ಪಶು ಯೋನಿಗಳೆಡೆಯಿಂದ ಜನನವನ್ನು ಪಡೆದಿರುತ್ತಾರೆ. ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಸಲ ನಾವು ಡಿಸ್ಕಷನ್ ಮಾಡಿದ್ದಾರೆ. 48 ಲಕ್ಷ ಪಶು ಯೋನಿಗಳೆಡೆಯಿಂದ ಜನನವನ್ನು ಪಡೆದಿರುತ್ತೇನೆ ಅಂದ್ರೆ ಈ ಮಾನವ ಜನ್ಮ ಪಡೆಯಬೇಕಾದ್ರೆ ಎಷ್ಟು 48 ಲಕ್ಷ ಅಂದ್ರೆ ಪ್ರಾಣಿ ಪಕ್ಷಿಗಳಾಗಿ ನಾವು ಈ ಮಾನವ ಜನ್ಮವನ್ನು ಪಡೆದಿದ್ದೇವೆ ಅಂತ ಹೇಳ್ತಾರೆ. ಈ 84 ಲಕ್ಷ ಯೋನಿಗಳಿಂದ ಪಡೆದ ಜನ್ಮಗಳಲ್ಲಿದ್ದ ಪಶು ಪಕ್ಷಿ ಜಂತುಗಳು ಸಂಸ್ಕಾರ ಮುದ್ರೆ ಈ ಮಾನವನಲ್ಲಿದೆ. ನೋಡಿ, ಅಷ್ಟು ಜನ್ಮಗಳಿಂದ ಬಂದಂತಹ ಪ್ರತಿಯೊಂದು ಜನ್ಮದಲ್ಲಿ ಬಂದಂತಹ ಸಂಸ್ಕಾರ ನೋಡಿ ಏನೇನಿದೆ. ಸಂಸ್ಕಾರ ಮುದ್ರೆ ನಮ್ಮಲ್ಲಿ ಉಳಿದುಕೊಂಡಿದೆ. ಅಂದ್ರೆ ಏನು ಉಳಿದು ಕೊನೆಗೆ ಸಂಸ್ಕಾರ ಮಾತ್ರ. ಸಂಸ್ಕಾರ ಮುದ್ರೆ ನಮ್ಮಲ್ಲಿ ಉಳಿದುಕೊಂಡಿದೆ. ಆ ಸಂಸ್ಕಾರ ಮನುಷ್ಯನ ಮನಸ್ಸನ್ನು ಹೊರಗೆ ಎಳೆದಾಡುತ್ತದೆ. ಈ ಪಶುಗಳ ಸಂಸ್ಕಾರ ಬಲವೇ ಮನುಷ್ಯನ ಮನಸ್ಸು ಬಹಿರ್ಮುಖವಾಗಲು ಕಾರಣವಾಗಿದೆ ಅಂತ ಗುರುಜಿ ಹೇಳ್ತಾ ಇದ್ದಾರೆ. ಈ 84 ಲಕ್ಷ ಯೋನಿಗಳಿಂದ ನಾವೇನು ಪಡೆದಿದ್ದೇವಲ್ಲ ಪಶು ಪಕ್ಷಿಗಳಿಂದ, ಆ ಒಂದು ಸಂಸ್ಕಾರ ನಮ್ಮನ್ನ ಬಹಿರ್ಮುಖವಾಗಿರಲು ಎಳೆದಾಡಲು ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನ ಮನಸ್ಸು ಬಹಿರ್ಮುಖವಾಗಲು ಕಾರಣವಾಗಿದೆ ಈ ಪಶು ಸಂಸ್ಕಾರ ಬಲವೇ ಮನುಷ್ಯನ ಮನಸ್ಸು ಬಹಿರ್ಮುಖವಾಗಲು ಕಾರಣವಾಗಿದೆ. ಹಾಗಾದ್ರೆ ಮನಸ್ಸು ಅಂತರ್ಮುಖಿಯಾಗಲು ಏನ್ ಮಾಡ್ಬೇಕು? ಆ ಸೃಷ್ಟಿಕರ್ತ ಪಾಲನಕರ್ತನಾದಂತಹ ಪರಮಾತ್ಮನೆಡೆಗೆ ಮನಸ್ಸು ಹರಿದಾಗ ಮನಸ್ಸು ಅಂತರ್ಮುಖಿ ಎನ್ನುತ್ತೇವೆ. ಪರಮಾತ್ಮನ ನಡೆಗೆ ಮನಸ್ಸು ಹೋಗಬೇಕಾದ್ರೆ ಜ್ಞಾನ ಮತ್ತು ವೈರಾಗ್ಯ ಬೇಕು ಅಂತ ಹೇಳ್ತೇವೆ ಗುರುಜಿ. ಏನ್ ಬೇಕು? ಜ್ಞಾನ. ಈಗ ಜ್ಞಾನವನ್ನು ಎಲ್ಲಿಂದ ಪಡಿತಾ ಇದೆ ನಾವು? ಮಾಧರ್ ಫೌಂಡೇಶನ್ ಮಹಾನ್ ಎಲ್ಲ ಒಂದು ಮಾಸ್ಟರ್ಗಳಿಂದಲೂ ಪ್ರತಿಯೊಬ್ಬರು ನಮ್ಗೆ ಏನು ಒಂದೊಂದು ಅಕ್ಷರ ಹೇಳಿದ್ರೆ ಎಲ್ಲರೂ ನಮಗೆ ವಿದ್ಯೆಗೆ ನೀಡುವಂತಹ ಗುರುಗಳೇ. ಅವರಿಂದ ಎಲ್ಲವನ್ನು ಪಡಿತಾ ಇದ್ದೇವೆ. ಅಂದ್ರೆ ಅದು ಜ್ಞಾನವನ್ನು ಪಡಿತಾ ಇದ್ದೇವೆ. ಇನ್ನು ವೈರಾಗ್ಯ, ಆ ಜ್ಞಾನದಿಂದ ತಾನೇ ವೈರಾಗ್ಯ ಬರುತ್ತಾ ಇರೋದು. ಎಲ್ಲರೂ ಹೇಳ್ತಾ ಇರೋದು ನೀವು ವಸ್ತುಗಳ ಹಿಂದೆ ಹೋಗ್ಬೇಡಿ, ವಸ್ತುಗಳ ಆದಷ್ಟು ಡಿಟ್ಯಾಚ್ಮೆಂಟ್ ಇಟ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇದಾರಲ್ಲ. ನಮ್ಮಲ್ಲಿ ಈ ಪ್ರತಿಯೊಬ್ಬ ಮಾಸ್ಟರ್ಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಮಹಾವತಾರ ಫೌಂಡೇಶನ್ ಬರುವಂತ ಈ ಜ್ಞಾನದಿಂದ ನಾವೇನ್ ಮಾಡ್ತಾ ಇದೀವಿ? ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ವಸ್ತುಗಳ ಮೋಹವನ್ನ ಬಿಡ್ತಾ ಇದ್ದೀವಿ. ಎಷ್ಟು ನೋಡಿ ಸುಲಭವಾಗಿ ನಾವು ಈಗ ಹೇಗೆ ನಮ್ಮ ಆರೋಗ್ಯವನ್ನು ಕೂಡ ನಾವು ಈ ಒಂದು ಫೌಂಡೇಶನ್ ಮುಖಾಂತರ ಬರುವಂತ ಜ್ಞಾನದಿಂದ ಪಡಿತಾ ಇದ್ದೇವೋ, ಹಾಗೆ ಆಧ್ಯಾತ್ಮಿಕವಾಗಿಯೂ ಕೂಡ ನಾವೇನ್ ಮಾಡ್ತಾ ಇದ್ದೇವೆ? ಒಂದೊಂದು ಮೋಹಗಳನ್ನ, ವ್ಯಾಮೋಹಗಳನ್ನ ಒಂದೊಂದಾಗಿ ಬಿಡ್ತಾ ಇದ್ದೇವೆ. ಹಾಗಾದ್ರೆ ಪ್ರಾಪಂಚಿಕವಾಗಿ ವ್ಯಾಮೋಹ ಬೇಡವೇ? ಬೇಕೇ ಬೇಕು. ಬದುಕಲು ವ್ಯಾಮೋಹ ಬೇಕೇ ಬೇಕು. ಹೊರತು ನಾವು ಮಾನಸಿಕವಾಗಿ ಅಂತರ್ಮುಖಿಯಾಗಿ ಈಗ ನೋಡಿ ಮತ್ತೆ ಅಂತರ್ಮುಖಿ ಆಗಲು ಇದು ಸಹಕಾರಿ ಆಗ್ತಾ ಇದೆ. ಇಲ್ಲಿ ಜ್ಞಾನವಿಲ್ಲದಿದ್ದಲ್ಲಿ ವೈರಾಗ್ಯ ಅವಕಾಶವೇ ಇಲ್ಲ. ಅಂದ್ರೆ ನಾವು ಜ್ಞಾನ ಪಡಿತಾ ಹೋದರೆ ತಾನೇ ಈ ವೈರಾಗ್ಯದ ಅರಿವು ನಮಗೆ ಬರುವುದು. ಜ್ಞಾನವಿದ್ದಲ್ಲಿ ತಾನಾಗಿ ವೈರಾಗ್ಯ ಬರುತ್ತದೆ. ಇದನ್ನೇ ಈ ರೀತಿಯೂ ಹೇಳಬಹುದು. ಪರಮಾತ್ಮನ ಬಗೆಗೆ ಅರಿವು ತಿಳಿವು ಇದ್ದಲ್ಲಿ ಮನಸ್ಸು ತಾನಾಗಿಯೇ ಅಂತರ್ಮುಖಿಯಾಗುತ್ತದೆ. ಪರಮಾತ್ಮನು ಅನಂತವಾಗಿದ್ದಾನೆ. ಪರಮಾತ್ಮ ಹೀಗೆ ಇದ್ದಾನೆ, ಇದೇ ಮೂರ್ತಿ ರೂಪದಲ್ಲೇ ಇದ್ದಾನೆ. ಅವನು ಇದೇ ಒಂದು ಕಣ್ಣು ಮೂಗು ಬಾಯಿಗಳಿಂದ ಕೂಡಿದ್ದಾನೆ ಅಂತ ನಾವು ಹೇಳಕ್ ಬರೋದಿಲ್ಲ. ಅವನು ಅನಂತವಾಗಿದ್ದಾನೆ, ವಿಶಾಲವಾಗಿದ್ದಾನೆ.
ಅರಿವು, ಅವನ ಆಕಾಶ ಅದೇನಂತೆ ಚಿದ್ಮಯ ಚಿತ್ತಾಕಾಶ ಅಂತ ಹೇಳ್ತಾರೆ. ಅಂದ್ರೆ ಬೃಹದಾಕಾರ ಅವನಿಗೆ ಇದು ಇಷ್ಟೇ ನಾವು ಇಷ್ಟೇ ರೂಪದಲ್ಲಿ ಬಂಧನವಾಗಿ ಇಡಕ್ ಸಾಧ್ಯವಿಲ್ಲ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಗುರು. ಅದಕ್ಕೆ ಪರಮಾತ್ಮನು ಅನಂತವಾಗಿದ್ದಾನೆ, ಅವನಿಗೆ ಆದಿ ಅಂತ್ಯಗಳಿಲ್ಲ. ಅವರಿಗೆ ಎಲ್ಲಿ ಪ್ರಾರಂಭ ಆಯ್ತು ಎಲ್ಲಿ ಮುಕ್ತಾಯ ಆಯ್ತು ಅನ್ನೋದೇ ಇಲ್ಲ. ಅವನು ವಿರಾಟ ವಿಶಾಲ ಅನಂತವಾಗಿದ್ದಾನೆ. ಮನಸ್ಸಿಗೆ ಅತಿ ಸಣ್ಣವಾದ ಖಂಡವಾದ ಅಪೂರ್ಣವಾದ ಭಿನ್ನ ಭಿನ್ನ ವಸ್ತುಗಳು ಬೇಕಾಗಿಲ್ಲ. ಅನಂತವಾದ ಅಸೀಮವಾದ ಅಪಾರವಾದ ಪರಿಪೂರ್ಣವಾದ ವಸ್ತುವೇ ಮನಸ್ಸಿಗೆ ಬೇಕಾದದ್ದು. ಅಂತಹ ಅನನ್ಯವಾದ ಅನುಪಮವಾದ ವಸ್ತುವೆಂದರೆ ಪರಮಾತ್ಮನೇ. ಹಾಗಾದ್ರೆ ನಾವು ಹೊರಗಡೆ ಕಾಣುವಂತ ವಸ್ತುಗಳ ಹಿಂದೆ ಹೋಗೋದು ಬೇಡ. ಪರಮಾತ್ಮ ನಿಮ್ಮಲ್ಲೇ ಇದ್ದಾನೆ, ಅವನನ್ನೇ ನೀವು ನೆನಪಿಸಿಕೊಳ್ಳಿ. ಅದರಿಂದ ನಿಜವಾಗಿ ಮನಸ್ಸಿಗೆ ಬೇಕಾದದ್ದು ಪರಮಾತ್ಮನೇ ಪರಿಪೂರ್ಣ ಅನಂತ ಅಸೀಮನಾದದ್ದರಿಂದ ಅವನಿಂದಲೇ ನಿಜವಾದ ಪರಿಪೂರ್ಣವಾದ ಶಾಶ್ವತವಾದ ಸುಖ ಆನಂದ ಸಂತೋಷ ಸಿಗುವುದು. ಪರಮಾತ್ಮನು ಶಾಶ್ವತವಾಗಿದ್ದಾನೆ. ಯಾವುದು ಅನಂತ ಕಾಲದಿಂದಲೂ ಅನಂತ ಕಾಲದವರೆಗೆ ಬದಲಾಗದೆ ಇದ್ದಂತೆಯೇ ಇರುತ್ತದೆಯೋ ಅದುವೇ ಶಾಶ್ವತವಾದದ್ದು. ಪರಮಾತ್ಮನ ಶಾಶ್ವತ ಪರಿವರ್ತನೆ ಆಗದೆ ಎಂದೆಂದೇ ಇರುವವನು. ಹಾಗಾದ್ರೆ ಪರಮಾತ್ಮ ಅಂದ್ರೆ ಆತ್ಮನು ಯಾವುದು ನಿಮ್ಗೆ ಆತ್ಮನ ನಾಶ ಮಾಡಕ್ಕೆ ಸಾಧ್ಯನೇ ಇಲ್ಲ. ಶರೀರ ಮಾತ್ರ ನಾಶ ಆಗುತ್ತದೆ. ನಶ್ಯತೀತಿ ಶರೀರಂ ಅಂತ ಹೇಳ್ತೇವಲ್ಲ, ಈ ಶರೀರ ಮಾತ್ರ ನಶಿಸ್ತಾ ಹೋಗ್ತಾ ಇದೆ. ಬಟ್ ಆತ್ಮನು ಯಾವಾಗ ನಿರಂತರ ನಿತ್ಯ ಸತ್ಯ. ಮನುಷ್ಯನಿಗೆ ಶಾಶ್ವತವಾದ ಪರಮಾತ್ಮನೇ ಬೇಕಾದದ್ದು. ಪರಮಾತ್ಮ ಅವನೊಬ್ಬನೇ ಅನಂತವಾಗಿದ್ದಾನೆ, ಶಾಶ್ವತವಾಗಿದ್ದಾನೆ. ಅವನೊಬ್ಬನೇ ಆನಂದಮಯವಾಗಿದ್ದಾನೆ. ಪರಮಾತ್ಮನೊಬ್ಬನೇ ಆನಂದದ ಮೂಲವಾಗಿದ್ದಾನೆ. ಈ ರೀತಿಯ ಜ್ಞಾನ ಉಂಟಾದ್ರೆ ಮನಸ್ಸು ಅಂತರ್ಮುಖಿಯಾಗಲು ಬಹಳ ಸರಳ. ಆ ಜ್ಞಾನವನ್ನ ನಾವು ಪ್ರತಿಯೊಬ್ಬರಿಂದ ಉಪರಾಷ್ಟ್ರಗಳಿಂದ ಪಡಿತಾ ಇದ್ದೇವೆ, ಪ್ರತಿಯೊಬ್ಬ ಗುರುಗಳಿಂದ ಪಡಿತಾ ಇದ್ದೇವೆ. ತಂದೆಯಿಂದ ಹಿಡ್ಕೊಂಡು ತಾಯಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಮಗೆ ಕಲಿಸಿದಂತ ಎಲ್ಲ ಗುರುಗಳ ಜ್ಞಾನದ ಮೂಲಕ ಅರಿವನ್ನು ಮೂಡಿಸ್ತಾ ನಮ್ಮನ್ನ ಅಂತರ್ಮುಖಿಯಾಗಿ ಮಾಡುವಂತಹ ಸಹಜ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಮನುಷ್ಯನಿಗೆ ಈ ಜನ್ಮ ಸಿಕ್ಕಿರುವುದು ಎಂಬ ಭಾವನೆ ಜ್ಞಾನ ಮನಸ್ಸಿನಲ್ಲಿ ಉಂಟಾದರೆ ಮನಸ್ಸು ಈ ಮಾಯಾ ಪ್ರಪಂಚದಿಂದ ದೂರ ಸರಿಯಲು ಆರಂಭಿಸುತ್ತದೆ. ಅಟ್ರಾಕ್ಷನ್ ಈ ಜಗತ್ತಿನ ಅಟ್ರಾಕ್ಷನ್ಗಳಿಂದ ದೂರ ಸರಿಯಲು ಆರಂಭಿಸುತ್ತದೆ. ಭೌತಿಕ ಪ್ರಪಂಚದಿಂದ ಮನಸ್ಸು ಆಗ ದೂರ ಸರಿಯಲು ಆರಂಭವಾಗುತ್ತದೆ. ಮನಸ್ಸು ಅಂತರ್ಮುಖಿಯಾಗಲು ಕಾರಣವಾಗುತ್ತದೆ. ಮನಸ್ಸು ಆತ್ಮಚಿಂತನೆಯಲ್ಲಿ ಅಂದ್ರೆ ನೆಲೆಗೊಳ್ಳಲು ಕಾರಣವಾಗುತ್ತದೆ. ಮನಸ್ಸಿನ ಗತಿ ನಿಜವಾಗಿ ಅಂತರ್ಮುಖಿಯಾಗಿದೆ. ಪರಮಾತ್ಮನ ಬಗೆಗೆ ಜ್ಞಾನವಿದ್ದಂತೆಯೇ ಈ ಲೌಕಿಕ ಪ್ರಪಂಚದ ಬಗೆಗೂ ಜ್ಞಾನವಿರಬೇಕು. ಲೌಕಿಕ ಪ್ರಪಂಚದ ಬಗೆಗೆ ಜ್ಞಾನವಿಲ್ಲದೆ ಹೋದರೆ ಮನಸ್ಸು ಮತ್ತೆ ಮತ್ತೆ ಲೌಕಿಕ ಪ್ರಪಂಚದೆಡೆಗೆ ತಿರುಗುತ್ತದೆ. ಹಾಗಾದ್ರೆ ಅಟ್ರಾಕ್ಷನ್ ಬೇಡ, ಅಟ್ರಾಕ್ಷನ್ ಇರ್ಲಿ, ಆ ಅರಿವಿರ್ಲಿ, ಬಟ್ ಅದರ ಬೆನ್ನ ಬಿಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಲೌಕಿಕ ಪ್ರಪಂಚವು ಪರಿವರ್ತನಶೀಲ ಅಂದ್ರೆ ಈ ವಸ್ತುಗಳೆಲ್ಲ ಬದಲಾವಣೆ ಆಗ್ತಾನೆ ಇರ್ತವೆ. ಲೌಕಿಕ ಪ್ರಪಂಚ ಅಂದ್ರೆ ಇಲ್ಲಿರುವಂತಹ ವಸ್ತುಗಳೆಲ್ಲ ಇದು ಶಾಶ್ವತವಲ್ಲ. ಬದಲಾವಣೆ ಆಗೋದು ಯಾವುದು ಶಾಶ್ವತವಲ್ಲ. ಇದು ತಾತ್ಕಾಲಿಕ, ಕ್ಷಣಿಕ. ಇವತ್ತು ಪಡೆದ ಇಲ್ಲಿಯ ವಸ್ತುಗಳು ನಾಳೆಗೆ ಇಲ್ಲವಾಗುತ್ತವೆ ಅಥವಾ ಬದಲಾವಣೆಯ ರೂಪವನ್ನು ತಾಳುತ್ತವೆ. ಇಂದು ಇದ್ದು ನಾಳೆಗೆ ಇಲ್ಲವಾಗುವುದರಿಂದ ಇವು ದುಃಖಕ್ಕೆ ಕಾರಣವಾಗುತ್ತವೆ ಎಂಬ ಈ ಲೌಕಿಕ ಪ್ರಪಂಚದ ಬಗೆಗೆ ಜ್ಞಾನ ಇರಬೇಕು. ಲೌಕಿಕ ವಸ್ತುಗಳಿದ್ದಾಗ ಸುಖವಿದೆ, ಸಂತೋಷವಿದೆ, ಆನಂದವಿದೆ ಎಂಬ ಭಾವನೆ ಇರುತ್ತದೆ. ಆದರೆ ಆ ಸುಖ ಸಂತೋಷವು ಶಾಶ್ವತವೇ ಅಲ್ಲ, ಇಲ್ಲ. ಆ ವಸ್ತುಗಳು ಪರಿವರ್ತನೆಯಾದಾಗ ಅಥವಾ ಮುಗಿದಾಗ, ಕೈತಪ್ಪಿ ಹೋದಾಗ ದುಃಖವೇ ಆಗುತ್ತದೆ. ಒಂದು ಅಮೂಲ್ಯವಾದ ವಸ್ತುವನ್ನು ತಂದಿರ್ತೇವೆ, ಸಡನ್ನ ಕೈಯಿಂದ ಬಿದ್ದು ಜಾರಿ ಒಡೆದು ಹೋದ್ರೆ ಅದು ಯಾವಾಗ ದುಃಖ ಕಾರಣ ಮೂಲ ತಾನೆ. ಹಾಗಾದ್ರೆ ಅದು ನಾಶವಾಗುವಂತ ವಸ್ತುವೇ ಅಂತ ಅರಿವು ಮೊದಲೇ ಮೂಡಿಸ್ಕೊಂಡಿದ್ದರೆ ಅದು ಬಿದ್ರೂ ಕೂಡ ಒಡೆದು ಹೋದ್ರೂ ಕೂಡ ನಿಮಗೆ ಮನಸ್ಸಿಗೆ ನೋವಾಗುದಿಲ್ಲ. ಇದಿಷ್ಟೇ ಸಿಂಪಲ್ ಆಗಿ ಅದನ್ನ ಅರಿವು ಮೂಡಿಸ್ತಾ ಹೋಗ್ತಾ ಇದ್ರೆ. ಲೌಕಿಕ ಪ್ರಪಂಚದ ಬಗೆಗೆ ಈ ಜ್ಞಾನ ಇರಬೇಕು. ದುಃಖದ ಕಾರಣವಾದವುಗಳನ್ನ ಪಡೆಯಲು ಮಾನವ ಜನ್ಮ ಪಡೆದಿಲ್ಲ. ಲೌಕಿಕ ಪ್ರಪಂಚವನ್ನೇ ನಂಬಿಕೊಂಡಿರಲು ಪರಮಾತ್ಮ ಮಾನವ ಜನ್ಮವನ್ನು ನೀಡಿಲ್ಲ. ಇಷ್ಟು ಸ್ಪಷ್ಟತೆಯನ್ನು ನಾವು ಅರಿವಿಗೆ ತರ್ಕೋಬೇಕು.
ಮಾನವ ಜನ್ಮದ ಉದ್ದೇಶ ಮಹತ್ತರವಾಗಿದೆ. ಪರಮಾತ್ಮನ ಬಗೆಗೆ ಜ್ಞಾನ ಮತ್ತು ಲೌಕಿಕ ಪ್ರಪಂಚದ ಬಗೆಗೆ ಜ್ಞಾನ ಸಂಪೂರ್ಣವಾಗಿ ನಿಮಗಿದ್ದರೆ ಆಗ ಮನಸ್ಸು ಅಂತರ್ಮುಖಿಯಾಗಲು ಪ್ರಾರಂಭವಾಗುತ್ತದೆ. ಕೇವಲ ಊದಿನಿಂದ ಅಕ್ಷರ ಜ್ಞಾನದಿಂದ ಪ್ರಯೋಜನವಿಲ್ಲ. ಈ ಭಾವನೆ ಅರಿವು ಮನಸ್ಸಿಗೆ ತಟ್ಟಬೇಕು. ಭಾವನೆ ಅರಿವು ಮನಸ್ಸಿಗೆ ತಟ್ಟಬೇಕು, ಅನುಭವಕ್ಕೆ ಬರಬೇಕು. ಆವಾಗ ಮಾತ್ರ ಮನಸ್ಸು ಅಂತರ್ಮುಖಿಯಾಗುತ್ತದೆ. ಹಾಗಾದ್ರೆ ನಾವು ಎಷ್ಟೋ ಸಲ ಅಂದಿಸಿರ್ತೀವಿ, ಎಷ್ಟೋ ಸಲ ನಾವು ಕೆಲವೊಂದು ಪೆಟ್ಟುಗಳನ್ನು ಜೀವನದಲ್ಲಿ ಪಡೆದಾಗ, ಹೌದಲ್ಲ ನಾನು ಅದನ್ನ ಮಾಡಬಾರ್ದಾಗಿತ್ತು, ಅದು ಮಾಡಿದ್ದಕ್ಕೆ ನಾನು ಈಗ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ ಆ ಅನುಭವ ಅದೇ ಅನ್ನೋ ಒಂದು ವರ್ಡ್ ನಮ್ಮಲ್ಲಿ ಬರ್ತಾ ಇದೆಯಲ್ಲ, ಅದೇ ಅಂತರ್ಮುಖಿ ಆಗಲು, ನಮ್ಮ ಮನಸ್ಸು ಅಂತರ್ಮುಖಿ ಆಗಲು ಕಾರಣವಾಗುತ್ತದೆ. ಮನಸ್ಸು ಮಾಯಾ ಪ್ರಪಂಚದ ಬೆನ್ನು ಹತ್ತಿದಾಗ ಈ ಮಾಯಾ ಪ್ರಪಂಚ ದೂರ ಹೋಗುತ್ತದೆ. ಮಾಯಾ ಪ್ರಪಂಚದ ದೂರ ದೂರ ಹೋಗುತ್ತಲೇ ಇರುತ್ತದೆ. ಮನಸ್ಸು ಅದನ್ನು ಹಿಂಬಾಲಿಸಿಕೊಂಡು ಹೋಗುತ್ತಲೇ ಇರುತ್ತದೆ. ಅಂದ್ರೆ ಮನಸ್ಸು ಪರಮಾತ್ಮನ ದೂರ ದೂರ ಹೋಗುತ್ತದೆ. ಮಾಯಾ ಪ್ರಪಂಚವನ್ನು ಬೆನ್ನು ಹತ್ತುವುದರಿಂದ ನಿರಾಸೆ, ದುಃಖ, ಕಳವಳ, ಅತೃಪ್ತಿಗಳಿಂದ ಮಾನವನ ಜೀವನ ನಿರರ್ಥಕವೆನಿಸಿಕೊಳ್ಳುತ್ತದೆ. ಇದಕ್ಕಾಗಿಯೇ ಮಾನವ ಜೀವನ ಪಡೆದಿದ್ದೇವೆ ಎಂಬ ಪ್ರಶ್ನೆ ನಮ್ಮನ್ನು ನಾವು ಹಾಕೋಬೇಕು. ಮನಸ್ಸು ಪರಮಾತ್ಮನ ಸಾಧನೆಗೆ ತೊಡಗಿದರೆ, ಪರಮಾತ್ಮನನ್ನು ಕಾಣುವುದಕ್ಕಾಗಿಯೇ ಪರಿಪೂರ್ಣವಾಗಿ ನಿರಂತರ ಪ್ರಯತ್ನ ಸಾಧನೆಗೆ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡರೆ ಈ ಮಾಯಾ ಪ್ರಪಂಚ ನಿಮ್ಮನ್ನು ಹಿಂಬಾಲಿಸುತ್ತದೆ. ಆಗ ಮನಸ್ಸು ಮಾಯಾ ಪ್ರಪಂಚದಿಂದ ಮೋಸ ಹೋಗುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು. ಮನಸ್ಸು ಪರಮಾತ್ಮನ ಸಾಧನೆಗೆ ತೊಡಗಿದರೆ, ಹಾಗೆ ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೇವಲ್ಲ, ಏಕಚಿತ್ತದ ಭಾವದಿಂದ ಅದನ್ನ ಹಂಗೆ ಪ್ರಾಕ್ಟೀಸ್ ಮಾಡ್ತಾ 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 ಹೋದ್ರೆ ನಾವು ಅಂತರ್ಮುಖಿ ಆಗ್ತೀವಿ. ಹಾಗಾದ್ರೆ ಅಂತರ್ಮುಖಿ ಆದಾಗ ನಿಮ್ಗೆ ಏನಾಗುತ್ತೆ? ಈ ಹೊರಗಿನ ಪ್ರಪಂಚವನ್ನು ಮರಿತೀವಿ. ಈ ಹೊರಗಿನ ಪ್ರಪಂಚದ ಮೋಹದ ಬಲಿಗೆ ನಾವು ಬೀಳೋದಿಲ್ಲ. ಅವಾಗ ಮಾಯೆ ನಿಮ್ಮನ್ನು ಬೆನ್ನತ್ತಿ ಬಂದ್ರೂ ಕೂಡ ಅದನ್ನ ತಪ್ಪಿಸ್ಕೊಳ್ತೇವೆ ನಾವು. ಅದನ್ನೇ ಇದನ್ನ ಅದೇ ಉದ್ದೇಶವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಸೂರ್ಯನನ್ನು ದೇವರೆಂದು ಕೈ ಮುಗಿಯುತ್ತೀರಿ, ಸೂರ್ಯನನ್ನು ಹಿಂಬಾಲಿಸುತ್ತಾ ಹೋದರೆ ನೆರಳು ನಿಮ್ಮನ್ನು ಹಿಂಬಾಲಿಸುತ್ತದೆಯೇ? ನೆರಳು ನಿಮ್ಮನ್ನು ಹಿಂಬಾಲಿಸುತ್ತದೆ. ನೆರಳು ಮಾಯೆ. ನೀವು ನೆರಳಿಗೆ ಮುಖ ಮಾಡಿ ನೆರಳನ್ನು ಹಿಡಿಯಲೆಂದು ಹೋದರೆ ನೆರಳು ಮುಂದೂಡುತ್ತಲೇ ಇರುತ್ತದೆ. ನೆರಳನ್ನು ಹಿಡಿಯಲಾರಿರಿ. ಮನಸ್ಸು ಮಾಯಾ ಪ್ರಪಂಚದೆಡೆಗೆ ಇದ್ದರೆ ಇದರಿಂದ ಯಾವ ಸಾಧನೆಯೂ ಇಲ್ಲ. ಮನಸ್ಸು ಪರಮಾತ್ಮನ ಕಡೆಗಿದ್ದರೆ ಮನಸ್ಸಿಗೆ ಪರಮಾತ್ಮನು ಸಿಗುತ್ತಾನೆ. ಇದರ ಜೊತೆಗೆ ಮಾಯಾ ಪ್ರಪಂಚದ ವಸ್ತುಗಳು ಕೂಡ ಜೀವನಕ್ಕೆ ಹೇಗೆ ಬೇಕೋ ಹಾಗೆ ಲಭ್ಯವಾಗುತ್ತದೆ. ಸ್ತೋತ್ರ ಪಠಣ, ಪೂಜೆ, ಭಜನೆ, ಹರಿಕೀರ್ತನೆ ಇತ್ಯಾದಿಗಳೆಲ್ಲದರಲ್ಲಿ ಜ್ಞಾನಕ್ಕೆ ಪ್ರಾಮುಖ್ಯತೆ ಇದೆ. ಹಿಂದೂ ಧರ್ಮವು ಜ್ಞಾನದ ಮೇಲೆ ಆಧಾರಿತವಾಗಿದೆ. ವೇದ, ಉಪನಿಷತ್ತು, ಪುರಾಣ, ಕಾವ್ಯ, ನಾಟಕಾದಿಗಳೆಲ್ಲವೂ ಜ್ಞಾನದ ತಳಹದಿಯಲ್ಲಿದೆ. ಇವೆಲ್ಲವುಗಳ ಬಗೆಗೆ ಪ್ರಶ್ನಿಸಲು ನಿಮಗೆ ಅಧಿಕಾರವಿದೆ. ಯಾಕೆ ಹೀಗೆ, ಸ್ವರೂಪ ಹೇಗಿದೆ ಮುಂತಾಗಿ ನಾನಾ ರೀತಿಯಲ್ಲಿ ಪ್ರಶ್ನಿಸಬಹುದು. ಎಷ್ಟೆಷ್ಟು ಪ್ರಶ್ನಿಸುತ್ತಿರೋ ಅಷ್ಟಷ್ಟು ಆಳವಾಗಿ ಪ್ರವೇಶಿಸಲು ಅವಕಾಶವಿದೆ. ಅಂದರೆ ಹಿಂದೂ ಧರ್ಮವು ಜ್ಞಾನ ಆಧಾರಿತವಾಗಿದೆ. ನಾವು ಈಗ ಪಡಿತಾ ಇರುವಂತ ಜ್ಞಾನವೆಲ್ಲವೂ ಜ್ಞಾನ ಆಧಾರಿತವಾಗಿದೆ. ಅದಕ್ಕೊಂದು ಪ್ರತಿಯೊಂದಕ್ಕೂ ಒಂದೊಂದು ಕರೆಕ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ಅನುಭವಗಳನ್ನ ಆಧಾರದ ಮೇಲೆ ನಡೀತಾ ಇರೋದು ಅಂತ ಹೇಳ್ತಾರೆ. ಜ್ಞಾನದೊಂದಿಗೆ ಭಕ್ತಿ ಇದ್ದರೆ ಅದು ಮಹತ್ತರವಾಗಿರುತ್ತದೆ. ಜ್ಞಾನ ಬಿಟ್ಟು ಭಕ್ತಿ ಇಲ್ಲ. ಕರ್ಮವೂ ಸಹ ಜ್ಞಾನ ಆಧಾರಿತವಾಗಿದೆ. ಸರಿಯಾದ ಜ್ಞಾನವಿಲ್ಲದ ಮಾಡಿದ ಕರ್ಮ ಕರ್ಮವೇ ಅಲ್ಲ. ಸರಿಯಾದ ಜ್ಞಾನವಿಲ್ಲದೆ ಮಾಡಿದ ಕರ್ಮ ಕರ್ಮವೇ ಅಲ್ಲ. ಜ್ಞಾನದ ಮೂಲಕ ಪರಮಾತ್ಮನನ್ನು ಪಡೆಯಲು ಪ್ರಯತ್ನಿಸಬೇಕು, ನೀವು ಪ್ರಯತ್ನಿಸ್ತಾ ಇರಬೇಕು ಅಂತ ಹೇಳ್ತಾರೆ. ಆದ್ರೆ ಅದೇ ರೀತಿ ಹಿಂದೂ ಧರ್ಮದಲ್ಲಿ ಸೇವೆಯು ಕೇವಲ ಮಾನವ ಜೀವಿಗಷ್ಟೇ ಸೀಮಿತವಾಗಿಲ್ಲ. ಹಿಂದೂ ಧರ್ಮದಲ್ಲಿ ಪ್ರೀತಿ, ಬಾಂಧವ್ಯ, ಹೃದಯ, ದಯೆ, ಕರುಣೆ, ಸೇವೆ ಇವೆಲ್ಲವೂ ಕೇವಲ ಮನುಷ್ಯರಿಗಾಗಿ ಮಾತ್ರ ಸೀಮಿತವಾಗಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿರುವ ಸಕಲ ಚರಾಚರಗಳ ಹಿತವನ್ನೇ ಹಿಂದೂ ಧರ್ಮ ಬಯಸುತ್ತದೆ. ಸರ್ವ ಸುಖ ಸಮಭಾವವನ್ನ ಈ ಒಂದು ಹಿಂದೂ ಧರ್ಮ ಹೊಂದಿದೆ. ಎಲ್ಲ ವಸ್ತುಗಳಲ್ಲೂ, ಜೀವಿಗಳಲ್ಲೂ, ಮನುಷ್ಯರಲ್ಲೂ ತನ್ನನ್ನೇ ಕಾಣುವ ವಿಶಾಲ ಮನೋಭಾವ ಈ ನಮ್ಮ ಎಲ್ಲ ಧರ್ಮದ ಮೂಲದ ಅಡಿಯಲ್ಲಿ ಬರುತ್ತದೆ. ಪ್ರತಿಯೊಂದು ಜೀವಿಗಳಲ್ಲೂ ಪರಮಾತ್ಮನಿದ್ದಾನೆ. ಸಕಲ ಜೀವಿಗಳಲ್ಲೂ, ಎಲ್ಲ ಮಾನವರಲ್ಲೂ ಪರಮಾತ್ಮನನ್ನು ನೋಡಲು ತೊಡಗಿದಾಗ ಮನಸ್ಸು ಅಂತರ್ಮುಖಿಯಾಗುತ್ತದೆ. ಅದಕ್ಕೆ ನಾವು ಪ್ರತಿಯೊಂದು ಜೀವಿಯು ಕೂಡ ಪರಮಾತ್ಮನಿದ್ದಾನೆ, ಆತ್ಮನಿದ್ದಾನೆ. ಹೀಗಾಗಿ ಆ ಒಂದು ಅರಿವು ನಮ್ಮಲ್ಲಿ ಮೂಡಿದಾಗ ಏನಾಗುತ್ತೇವೆ ನಾವು, ಅವನಿಗೆ ನಾನು ನೋವು ಕೊಡಬಾರ್ದು ಅನ್ನೋ ಒಂದು ಭಾವನೆ ಬರ್ತದಲ್ಲ, ಅದೇ ಅಂತರ್ಮುಖಿ ಆಗಲು ನಿಮಗೆ ಕಾರಣವಾಗುತ್ತದೆ.
ಹಿಂಸಿಸಲು ನಿಮಗೆ ಮನಸ್ಸೇ ಬರೋದಿಲ್ಲ. ಅವಾಗ ಜ್ಞಾನ, ವೈರಾಗ್ಯ, ಅರ್ಪಣೆ ಇಲ್ಲದೆ ಹೋದರೆ ಮನಸ್ಸು ಅಂತರ್ಮುಖಿ ಆಗುವುದು ಬಹಳ ಕಷ್ಟ ಸಾಧ್ಯ. ಬಹಿರ್ಮುಖಿ ಮನಸ್ಸಿನ ಪರಿಣಾಮ ಹೇಗಿರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಲು ಒಂದು ಸಣ್ಣ ಕಥೆಯನ್ನು ನೆನಪಿಸಿದ್ದಾರೆ ಇಲ್ಲಿ. ಒಬ್ಬ ವ್ಯಾಪಾರಿ ಇದ್ದನು. 4 ಜನ ಗಂಡು ಮಕ್ಕಳು, ದೊಡ್ಡ ಅಂಗಡಿ, 4 ಮಕ್ಕಳು ವ್ಯವಹಾರವನ್ನು ಚೆನ್ನಾಗಿ ನಡೆಸಿಕೊಂಡಿದ್ದರು. ತಂದೆಗೆ ಶರೀರದಲ್ಲಿ ಶಕ್ತಿ ಸಾಮರ್ಥ್ಯ ಇರಲಿಲ್ಲ, ಏನೂ ಮಾಡ್ಲಾಗುತ್ತಿರ್ಲಿಲ್ಲ, ಹಾಸಿಗೆ ಹಿಡಿದಿದ್ರು. ಆದ್ರೂ ದಿನದ ಬಹುವೇಳೆಯಲ್ಲಿ ಮನಸ್ಸಿನಲ್ಲಿ ಅಂಗಡಿ ವ್ಯವಹಾರ, ಲಾಭ ನಷ್ಟ ಇವುಗಳ ಜೊತೆ ಚಿಂತೆ ಇತ್ತು ಅವ್ರಿಗೆ. ನೋಡಿ, ಅವರು ಹಾಸಿಗೆ ಹಿಡಿದಿದ್ರೆ ಆದ್ರೂ ಚಿಂತೆ, ವ್ಯವಹಾರಕ್ಕೆ ಅವ್ರ ಮನಸ್ಸೆಲ್ಲ ಎಲ್ಲಿದೆ? ಅಂಗಡಿ ವ್ಯವಹಾರದಲ್ಲಿದೆ. ಕೊನೆಗೂ ಅವನ ಅಂತಿಮ ದಿನ ಬಂದೇ ಬಂತು. ಸಾವಿನ ಹೊತ್ತಿನಲ್ಲಾದ್ರೂ ದೇವರ ಸ್ಮರಣೆ ಬರಬಾರ್ದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ಆಗಲೂ ಅಂಗಡಿ ವ್ಯವಹಾರ, ಲಾಭ ನಷ್ಟಗಳದ್ದೇ ಗುಣಾಕಾರ ಮನಸ್ಸಿನಲ್ಲಿದೆ. ಹಿರಿಯ ಮಗನನ್ನು ಬಳಿಗೆ ಕರೆದರು. ಮಗ ಬಂದನು, ಮಗನನ್ನು ಕಂಡ್ರು. 2ನೇ ಮಗನೂ ಬರಮಾಡಿಕೊಂಡ್ರು. 3ನೇ ಮಗನನ್ನು ಕರೆದ್ರು. 4ನೇ ಮಗನನ್ನು ಕರೆದ್ರು. 4ನೇ ಮಗ ಎಲ್ಲಿ ಅಂತ ಕೇಳಿದ್ರು. 4ನೇ ಮಗ ಅಷ್ಟೇ, 3ನೇ ಮಗ ಬಂದ. 4ನೇ ಮಗ ಎಲ್ಲಿ ಎಂದು ಪ್ರಶ್ನಿಸಿದ್ರು. ಅಪ್ಪಾಜಿ, ನಾನು ಇಲ್ಲೇ ಇದ್ದೀನಿ ಅಂತ ಅವನು ಬಂದ ಎಂದು ಮಗನು ಹೇಳಿದನು. ಅಯ್ಯೋ ಹಾಳಾದವರೇ, ಹಾಗಾದ್ರೆ ಅಂಗಡಿಯಲ್ಲಿ ಯಾರಿದ್ದಾನೆ? ನೋಡಿ ಚಿಂತೆ ಏನೇನಿದೆ ನೋಡಿ ಅವ್ರದ್ದು. ಅವನು ಕೊನೆ ಸಾಯುವಗಳಿಗೆ, ಆದ್ರೂ ಅವ್ರ ಮನಸ್ಸು ಎಲ್ಲಿದೆ? ಅಂಗಡಿಯಲ್ಲಿದೆ. ಆ ಚಿತ್ತ ಎಲ್ಲವೂ ಅಂಗಡಿಯಲ್ಲಿದೆ. ಅದಕ್ಕೆ ಅವ್ರನ್ನ ಬೇಯ್ತಾ ಇದಾರೆ. ನಾವು ಕೊನೆಗಳಿಗೆ, ಅಯ್ಯೋ ಹಂಗಾರೆ ಅಂಗಡಿಯಲ್ಲಿ ಯಾರಿದ್ದಾರೆ ಅಂತ ಅವ್ರನ್ನ ಬೇಯ್ತಾ ಇದಾರೆ ಅವರು. ಪ್ರಾಣವೇ ಹಾರಿ ಹೋಗುವಂತ ಕೋಪದಿಂದ ಬೊಬ್ಬಿರಿಯು ತೊಡಗಿದನು. ಹೃದಯಾಘಾತದಿಂದ ಸತ್ತೇ ಹೋದನು. ಅಂದ್ರೆ ಯಾವುದು ಪರಮಾತ್ಮನ ನೆನೆಸುವ ಒಂದು ಪೂಜೆಗೆ ಹೋಗ್ಲಿಲ್ಲ. ಅಂದ್ರೆ ಅಷ್ಟೊಂದು ಲೌಕಿಕ ವ್ಯವಹಾರದಲ್ಲಿ ನಾವು ತೊಡಗಬಾರ್ದು ಅನ್ನೋದನ್ನ ಈ ನೀತಿ ಕಥೆ ಹೇಳ್ತಾ ಇದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆ ಅಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನ ಕಥೆ. ಶರೀರದಲ್ಲಿ ಮನುಷ್ಯನ ಶಕ್ತಿ ಇಲ್ಲ, ಎಲ್ಲವನ್ನೂ ಕಳೆದುಕೊಂಡಿರುತ್ತಾರೆ. ಇಂತಹ ಸಮಯದಲ್ಲೂ ದೇವರ ಸ್ಮರಣೆಯನ್ನು ಮಾಡಲು ಆಗುತ್ತಿಲ್ಲ. ಕಾರಣವಿಷ್ಟೇ, ಮನುಷ್ಯ ಮನಸ್ಸನ್ನು ಹೊರಗೆ ಕೊಡಲು ಅಭ್ಯಾಸ ಮಾಡಿಬಿಟ್ಟಿದ್ದಾನೆ. ಮನುಷ್ಯ ಅಂತರ್ಮುಖಿಯಾಗಿದ್ದರೆ ಹೊರ ಪ್ರಪಂಚದಲ್ಲಿ ಏನೇನೂ ಕಾಣುವುದಿಲ್ಲ. ನೋಡಿ ಎಷ್ಟೊಂದು. ಹಂಗಾದ್ರೆ ನಮ್ಮ ವ್ಯಾವಹಾರಿಕ ಜ್ಞಾನ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಆದಷ್ಟು ನಾವು ಪರಮಾತ್ಮನಿಗೆ ನಮ್ಮ ಮಾನವ ಜನ್ಮದ ಉದ್ದೇಶ ಏನಿದೆಯಾ ಆ ದಿಕ್ಕಿನಲ್ಲಿ ನಾವು ಸಾಗಬೇಕನ್ನೋದನ್ನೇ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಸಿದ್ಧಾರ್ಥನ ಜೀವನವನ್ನು ನೆನೆಸಿದ್ದಾರೆ ಇಲ್ಲಿ. ಸಿದ್ಧಾರ್ಥನ ನೆನಪಿಸಿಕೊಳ್ಳಿ. ಸಿದ್ಧಾರ್ಥನು ವನ ವಿಹಾರಕ್ಕೆ ಹೋದಾಗ ಕುಷ್ಠರೋಗಿ, ಮುದುಕ, ಶವ ಈ 3ನ್ನೂ ನೋಡಿದ ಮೇಲೆ ಅವನ ಮನಸ್ಸು ಹೊರ ಪ್ರಪಂಚದ ಬಗ್ಗೆ ವೈರಾಗ್ಯ ತಾಳಿತು. ಮನಸ್ಸು ಅಂತರ್ಮುಖಿಯಾಯಿತು. ಈ ಹೊರ ಪ್ರಪಂಚವೆಲ್ಲವೂ ವ್ಯರ್ಥವಾಗಿದೆ, ಶಾಶ್ವತವಾಗಿರುವುದು ಯಾವುದು ಅಂತ ಪ್ರಶ್ನೆ ಹಾಕೊಂಡ್ರು ಅವರು ಸಿದ್ಧಾರ್ಥರು. ಅದನ್ನ ಅನ್ವೇಷಣೆ ಮಾಡಲು ಮನಸ್ಸು ಕಾತರಿಸಿತು. ಈ ಪ್ರಶ್ನೆಗೆ ಉತ್ತರವಾಗಿ ಅವನ ಮನಸ್ಸು ಅಂತರ್ಮುಖಿಯಾಯಿತು. ವೈಭೋಗಾದಿಗಳನ್ನ ಆಸಕ್ತಿ ಕುಂದಿತ್ತು ಅವರಲ್ಲಿ. ವೈರಾಗ್ಯ ಮೂಡಿತು. ಅಂತರ್ಮುಖಿಯಾದನು. ಹೆಂಡತಿ ಮಗವನ್ನು ತ್ಯಜಿಸಿ ಸತ್ಯದ ಅನ್ವೇಷಣೆಗಾಗಿ ಹೊರ ನಡೆದನು. ನಿಜವಾಗಿ ಹೊರ ನಡೆದನೆಂದರೆ ಮನಸ್ಸನ್ನು ಅಂತರ್ಮುಖಿಯನ್ನಾಗಿಸಲು ಸಿದ್ಧಿಯ ದಾರಿ ತುಳಿದನು. ಮನಸ್ಸು ಅಂತರ್ಮುಖಿಯಾದ ಸಿದ್ಧಾರ್ಥನಿಗೆ ಕಾಡಿನ ಕಲ್ಲು ಮುಳ್ಳುಗಳು ದಾರಿ ನೋವನ್ನುಂಟು ಮಾಡಲಿಲ್ಲ. ಮಹಾವೀರನು ಮನಸ್ಸು ಅಂತರ್ಮುಖಿಯಾಗಿತ್ತು. ಅರಮನೆ ಸುಖವನ್ನು ತ್ಯಜಿಸಿ ಅರಣ್ಯ ವಾಸವನ್ನು ಬಯಸಿದನು. ಅವನಿಗೆ ಅನುಮತಿ ಇರಲಿಲ್ಲ. ಅರಮನೆಯಲ್ಲಿದ್ದರೂ ಅರಮನೆಯಲ್ಲಿ ಇರಲಿಲ್ಲ. ಅವನ ಸ್ಥಿತಿಯನ್ನು ಕಂಡು ಕೊನೆಗೂ ಅರಣ್ಯದೆಡೆಗೆ ಚಲಿಸಲು ಅನುಮತಿ ನೀಡಿದರು. 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿದರು. ಯಾರು? ಮಹಾವೀರರು. ಹೀಗೆ ಜೀವನದಲ್ಲಿ ಮನಸ್ಸು ಅಂತರ್ಮುಖಿಯಾಯಿತಂದರೆ, ಒಂದು ಸಲ ನಾವು ನಿರ್ಧಾರ ಆ ನಿಟ್ಟಿನಲ್ಲಿ ತೆಗೆದುಕೊಂಡಿದ್ದರೆ, ಈಗ ನಮ್ಗೆ ಮಹಾವೀರ ಫೌಂಡೇಶನ್ ಕೂಡ ಅದನ್ನೇ ಪದೇ ದಿನ ಬೆಳಗ್ಗೆ 3 ನಿತ್ಯ ಕಾಲ 3 ಸಮಯದಲ್ಲೂ ಕೂಡ ಹೇಳಿಕೊಡ್ತಾ ಇದೆ. ಜೀವನದಲ್ಲಿ ಮನಸ್ಸು ಅಂತರ್ಮುಖಿ ಆಯ್ತಂದ್ರೆ ಲೌಕಿಕ ಪ್ರಪಂಚದ ವ್ಯಾಮೋಹವು ಕಳಚಿ ಬೀಳುತ್ತೆ. ಕ್ಷಣಿಕ ವಸ್ತುಗಳಲ್ಲಿ ಆಸೆಗಳು ದೂರವಾಗುತ್ತದೆ. ಮನಸ್ಸು ಒಳಗಿನ ಚೈತನ್ಯ ಪರಮಾತ್ಮನ ಕಡೆಗೆ ಹರಿಯುತ್ತದೆ. ಮನಸ್ಸು ಸದಾ ಒಳಮುಖವಾಗುತ್ತದೆ. ಮನಸ್ಸು ಅಂತರ್ಮುಖಿಯಾಗಬೇಕಾದ್ರೆ ಧ್ಯಾನ, ಚಿಂತನೆ, ಆಲೋಚನೆ, ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಪರಮಾತ್ಮನ ಪಾದಗಳಲ್ಲಿ ಅರ್ಪಣೆ ಇವೆಲ್ಲವೂ ಬೇಕು. ಆವಾಗ ಮಾತ್ರ ಮನಸ್ಸು ಅಂತರ್ಮುಖಿ ಆಗುತ್ತದೆ. ಏನೇನು ಬೇಕು ನಮಗೆ? ಮನಸ್ಸೊಂದು ಅಂತರ್ಮುಖಿ ಆಗಬೇಕಾದ್ರೆ ಧ್ಯಾನ, ಅದನ್ನ ಮಾಡ್ತಾ ಇದ್ದೇವೆ. ಚಿಂತನೆ, ಅದನ್ನು ಕೂಡ ಪ್ರತಿ ನಿತ್ಯ
ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮಾಡ್ತಾ ಇದ್ದೀವಿ. ಮನಸ್ಸು ಅಂತರ್ಮುಖಿ ಆಗ್ಬೇಕಾದ್ರೆ ಧ್ಯಾನ ಚಿಂತನೆ ವಿಚಾರ ಆಧ್ಯಾತ್ಮಿಕ ವಿಚಾರಗಳು ಅದು ಪ್ರತಿನಿತ್ಯರು ಮಾಸ್ಟರ್ಗಳು, ಗುರುಗಳು ಹೇಳ್ತಾ ಇದ್ದಾರೆ. ಪರಮಾತ್ಮನ ಪಾದಗಳಲ್ಲಿ ಅರ್ಪಣೆ ಇವೆಲ್ಲ ಬೇಕು. ಇವೆಲ್ಲವೂ ಎದಕ್ಕಾಗಿ ಕೊಡ್ತಾ ಇದ್ದವನು ಆ ಪರಮಾತ್ಮನ ಕಾಣುವ ಹಂಬಲದಿಂದ ಅವನ ಪಾದಗಳಿಗೆ ಅರ್ಪಿಸ್ತಾ ಅವನಲ್ಲಿ ನಾವು ಯಾವ ಒಂದು ಭಾವವನ್ನು ಇಟ್ಕೊಂಡು ಮಾಡ್ತಾ ಹೋದಲ್ಲಿ ಆವಾಗ ಮಾತ್ರ ಮನಸ್ಸು ಅಂತರ್ಮುಖಿ ಆಗುತ್ತದೆ. ಅಲ್ಲದೆ ಹೋದರೆ ಮಾಯೆ ಕೈಗೊಂಬೆ ಆಗುತ್ತೀರಿ. ನಾವೆಲ್ಲರೂ ಮಾಯೆ ಕೈಗೊಂಬೆ ಆಗಿಬಿಡ್ತೇವೆ. ಇಲ್ಲ ಇದನ್ನು ಮಾಡುತ್ತಾ ಹೋಗ್ಲಿಲ್ಲ ಅಂದ್ರೆ ಕೊನೆಗೆ ಮಾಯೆ ಆಟವಾಡಿಸುತ್ತದೆ. ಮಾಯೆ ಅಂದ್ರೆ ಯಾವುದು? ಅಟ್ರಾಕ್ಷನ್ಸ್. ನೆಮ್ಮದಿ, ಶಾಂತಿ, ಜೀವನ, ಶರೀರ ಎಲ್ಲವೂ ಮಾಯೆಯ ಪ್ರಭಾವದಿಂದ ಹಾಳಾಗುತ್ತದೆ. ಅಂತರ್ಮುಖಿ ಆದವರ ಜೀವನದಲ್ಲಿ ಪರಮಾತ್ಮನು ಇರುತ್ತಾನೆ, ಆನಂದವಿರುತ್ತದೆ, ಜೀವನವು ಸಾರ್ಥಕವಾಗುತ್ತದೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಪೂಜ್ಯ ಶ್ರೀ ಅನಂತಕುಮಾರ ಸ್ವಾಮೀಜಿ ಅವರು. ಅವರಿಗೆ ಪ್ರಣಾಮಗಳು. ನಮಗೆ ಪ್ರತಿಯೊಂದು ಜ್ಞಾನವನ್ನ, ಆರೋಗ್ಯದ ಬಗ್ಗೆ ಅರಿವನ್ನ ಎಲ್ಲವನ್ನು ನೀಡುತ್ತಾರೆ. ಮಹಾಧರ್ ಫೌಂಡೇಶನ್ಗೂ ಕೂಡ ನಾವು ಅನಂತ ಕೋಟಿ ಧನ್ಯವಾದಗಳನ್ನು ಹೇಳಬೇಕು. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಾಸ್ಟರ್ಗಳಿಗೂ ನಾವು ಧನ್ಯವಾದಗಳು ಹೇಳ್ಬೇಕು. ಪ್ರತಿಯೊಂದು ವಿಷಯಗಳನ್ನು ತೆಗೆದುಕೊಂಡು ಬರ್ತಾರೆ. ಎಷ್ಟೊಂದು ಸ್ಪಷ್ಟವಾಗಿ ಮನಸ್ಸಿನ ಬಗ್ಗೆನೇ ಹೇಳ್ತಾ ಹೋಗ್ತಾ ಇದ್ದಾರೆ ಎಲ್ಲರೂ. ಆ ಮನಸ್ಸನ್ನ ಏಕಾಗ್ರತೆಯಡೆಗೆ ಕರೆದುಕೊಂಡು ಹೋಗುವಂತ ಧ್ಯಾನವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾರಂತಹ ಆ ಋಷಿಮುನಿಗಳ ರೂಪದಲ್ಲಿರುವಂತ ಎಲ್ಲ ಮಾಸ್ಟರ್ಗಳಿಗೂ, ವಿದ್ಯೆ ನೀಡುವಂತ ಎಲ್ಲ ತಂದೆ ತಾಯಿಗಳಿಗೂ, ಬಂಧು ಬಳಗದವರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದು ಈ ಲೇಖಕರು ಬರೆದಂತಹ ಜ್ಞಾನವನ್ನ ಹಂಚಿಕೆನ ಇಲ್ಲಿ ಸಮಾಪ್ತ ಮಾಡುತ್ತೇನೆ. ಶರಣಾರ್ಥಿಗಳು. Thank you, sir. Thank you very much.